ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕವನ್ನು ನರಕ ಮಾಡಕ್ಕೆ ಹೊರಟಿದೆ. ಜನರಿಗೆ ತಿನ್ನೋದಕ್ಕೆ ಅನ್ನವನ್ನು ಕಸ್ಕೊಳ್ತಾ ಇದೆ. ಅನ್ನಭಾಗ್ಯ ಅಂತ ಹೇಳಿ ಭಾಳ ದೊಡ್ಡದಾಗಿ ಮಾತನಾಡೋರು ಇವತ್ತು ಹಸುವಿನ ಭಾಗ್ಯ ಕೊಡ್ತಾ ಇದ್ದಾರೆ. ಕಡೆಯ ಕಡು ಬಡವರ ಅನ್ನವನ್ನು ಕಸ್ಕೊಳ್ಳುವಂಥ ಕೆಲಸ ಈ BPL ಕಾರ್ಡ್ ರದ್ದಾತಿಂದ ಈಗ ನಾವು ನೋಡಿದ್ವಿ. ಅತ್ಯಂತ ಅತ್ಯಂತ ಸ್ಲಮ್ನಲ್ಲಿರುವಂಥ ಒಂದು ಮನೆಯಲ್ಲಿ ಒಬ್ಬರು ವಾಸ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 7-8 ಜನ ಇದ್ದಾರೆ. ಯಾವುದೇ ಸರ್ಕಾರಿ ಕೆಲಸ ಇಲ್ಲ, ಯಾವ ಕೆಲಸನೂ ಇಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋರು ತಿಂಗಳಿಗೆ 3,000 2,000 ತೊಗೊಳ್ಳೋರ BPL ಕಾರ್ಡ್ ರದ್ದಾಗಿದೆ. ಮಾತೆತ್ತಿದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು IT ಮತ್ತು ಸರ್ಕಾರಿ ನೌಕರರು ಅಂತ, ಇವರು ಸರ್ಕಾರಿ ನೌಕರರ IT ಕಟ್ತಾರ, GST ಕಟ್ತಾರ. ಕೆಳಗಡೆ ನಡೀತಿರುವಂಥ ಸತ್ಯನೇ ಬೇರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಿರೋದೇ ಬೇರೆ. ಮತ್ತು ಎರಡನೇದಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ. ಮೂಡಾ ಸೈಡ್ ತೊಗೊಂಡ್ರು ವಾಪಸ್ ಕೊಟ್ಟರು, ವಾಫ್ ನೋಟಿಸ್ ಕೊಟ್ಟರು ವಾಪಸ್ ಪಡೆದ್ರು, ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಮಾಡ್ತೀವಿ ಕಾಂಟ್ರಾಕ್ಟ್ಗೆ ಅದನ್ನು ವಾಪಸ್ ತೊಗೊಂಡ್ರು. ಈಗ BPL ಕಾರ್ಡು ರದ್ದು ಮಾಡಿದ್ರೆ ವಾಪಸ್ ನಾವು ಮಾಡ್ತೀವಿ ಅಂತ ಬುದ್ಧಿ ಇಲ್ವಾ ಇವ್ರಿಗೆ? ಮಾಡೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡೋದು, ಒಂದು ಡೈರೆಕ್ಷನ್ ಕೊಡೋದು, ಯಾವುದು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಇಲ್ಲಿ ನೋಡಿ, ಈಗ ಇವೆಲ್ಲ ರದ್ದಾಗಿದ್ದಾವೆ, ಇವೆಂದು ವಾಪಸ್ ಬರೋದೇ ಇಲ್ಲ. ಮತ್ತೆ ಅಪ್ಲಿಕೇಶನ್ ಹಾಕ್ಬಂದು ಯಾಕೆ ಹಾಕ್ಬೇಕು? ಅಪ್ಲಿಕೇಶನ್ನು ಮತ್ತೆ ಅಲ್ದಾಡ್ಬೇಕಾ? ಮತ್ತೆ ಲಂಚ ಕೊಡಬೇಕಾ? ಏನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಉದ್ದೇಶ ಏನು? ಜನರನ್ನ ಈಗಾಗಲೇ ಸಂಕಷ್ಟಕ್ಕೆ ದೂಡಿರಿ, ಇನ್ನಷ್ಟು ಅಲ್ದಾಟ ಮಾಡಿ ಇನ್ನಷ್ಟು ಸಂಕಷ್ಟ ದೂಡಬೇಕಂತೀರ. ಅದಕ್ಕೆ ಇದು ನರಕ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನು. ಇಂಥ ಒಂದು ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ ನಾವು ನೋಡೇ ಇಲ್ಲ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡೋದಿಲ್ಲ, ಮಾಡಾದಮೇಲೆ ಎಲ್ಲರೂ ಕೂಗಕ್ಕೆ ಶುರು ಮಾಡಿದ್ಮೇಲೆ ಅದು ಹಿಂತಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಆದೇಶ ಸರಿ ಇರೋದಿಲ್ಲ. ಈಗ ಒಬ್ಬ ಹೆಣ್ಮಗಳು ಹೇಳಿದ, ನಾನು 3 ವರ್ಷ ಆಯ್ತು ಅರ್ಜಿ ಹಾಕಿ ನನಗೆ ರೇಷನ್ ಕಾರ್ಡೇ ಬಂದಿಲ್ಲ ಅಂತ. ಇನ್ನು ರದ್ದಾದ ಮೇಲೆ ಮತ್ತೆ 3 ವರ್ಷ 4 ವರ್ಷ ಕಾಯ್ಬೇಕು ಅವರು. ಅಲ್ಲಿವರು ಏನು ಊಟ ಮಾಡಬೇಕು, ಏನು ತಿನ್ನಬೇಕು? ಬಡವರ ತುತ್ತನ್ನು ಕಸ್ಕೊಂಡಿದ್ದಾರೆ, ಬಡವರ ಅನ್ನವನ್ನು ಕಸ್ಕೊಂಡಿದ್ದಾರೆ. ಈ ಬಡವರ ಶಾಪ ಈ ಸರ್ಕಾರಕ್ಕೆ ತಡೆದೇ ಹೋಗೋದಿಲ್ಲ. ಇದ್ರ ವಿರುದ್ಧ ಜನ ಆಂದೋಲನ ನಾವು ಮಾಡ್ತೀವಿ. ಜನರೇ ಇವತ್ತು ಜಾಗೃತ ಆಗಿದ್ದಾರೆ, ಜನರೇ ಈ ಸರ್ಕಾರ ತಿರುಗಿ ಬಿದ್ದಿದ್ದಾರೆ. ಈ ಸರ್ಕಾರ ಇದೇ ರೀತಿ ಮಾಡಿದರೆ ಭಾಳ ದಿವಸ ಉಳಿಯೋದಿಲ್ಲ.